ಎಲ್ಲರಿಗೂ 100ನೇ ದಿನದ ಹೆಲ್ತ್ ಚಾಲೆಂಜ್ಗೆ ಸ್ವಾಗತ. ನಾವು ಇಲ್ಲಿವರೆಗೂ 14 ಹೆಜ್ಜೆಗಳು ಇಟ್ಟಿದ್ದೀವಿ ಅಂದರೆ ಆಲ್ಮೋಸ್ಟ್ ನಾವು 100 ಹೆಜ್ಜೆನಲ್ಲಿ 14 ಹೆಜ್ಜೆನ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ದೇ ನಾವು ಇದನ್ನು ಕಂಟಿನ್ಯೂ ಮಾಡೋಣ. ನಾವು ಮೊದಲನೇ ವಾರ ಏನು ತಿಳ್ಕೊಂಡ್ವಿ ಅಂದರೆ ಯಾವ್ಯಾವ ಫುಡ್ಡಲ್ಲಿ ಫೈಬರ್ ಇದೆ, ಅದನ್ನು ತಿಂದು ಯಾವ ಥರ ಅದನ್ನು ಯಾವ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಳ್ಳೋದು, ಮತ್ತು ಓಂಕಾರ ಎಲ್ಲನೂ ನಾವು ತಿಳ್ಕೊಂಡಿದ್ದೀವಿ. ಓಂಕಾರ ಮತ್ತು ತಿಳ್ಕೊಂಡ ನಂತರ 2ನೇ ವಾರದಲ್ಲಿ ನಾವು ವಾಕಿಂಗ್ ಮೂಲಕ ಯಾವ ಥರ ಫಿಟ್ ಆಗಿರೋದು ಅಂತ ತಿಳ್ಕೊಂಡಿದ್ದೀವಿ, ಮತ್ತು ಆ ಪುಷಪ್ ಮಾಡೋದ್ರ ಮೂಲಕ ನಾವು ಯಾವ ಥರ ಫಿಟ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀವಿ. ಈಗ 3ನೇ ವಾರದ ಥೀಮ್ ಆಗಿ ನಾವು ಹೆಲ್ತಿ ಬ್ರೇಕ್ಫಾಸ್ಟ್ ನೋ ಶುಗರ್ ಚಾಲೆಂಜ್ ಅನ್ನೋ ಥೀಮನ್ನು ನಾವು ತೊಗೊತಾ ಇದ್ದೀವಿ. ಇದನ್ನು ಇನ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎವ್ರಿ ಡೇ ನಾವು 30 ಮಿನಿಟ್ಸ್ನ ಎಕ್ಸಸೈಸ್ ಮತ್ತು 30 ಮಿನಿಟ್ಸ್ನಲ್ಲಿ ನಾವು ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಅಂದರೆ ಅದೇ ತರಹ ನಾವು ಯಾವ ಥರ ಆಹಾರ ಪದ್ಧತಿನ ರೂಢಿಸ್ಕೊಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವೀಗ ಆಹಾರ ಪದ್ಧತಿನ ರೂಢಿಸ್ಕೊಳ್ಳಿಲ್ಲ ಅಂದರೆ ನಮಗೆ ಹೆಚ್ಚಾಗಿ ಟಯರ್ಡ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಮುಖ್ಯವಾದದ್ದು. ಇಲ್ಲಿ ಬ್ರೇಕ್ಫಾಸ್ಟ್ ಯಾವ ರೀತಿ ಬ್ರೇಕ್ಫಾಸ್ಟ್ನ ನಾವು ಅಳವಡಿಸ್ಕೊಬೇಕು ಅನ್ನೋದು ಮುಖ್ಯವಾಗುತ್ತೆ. ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಈಗ ಆರೋಗ್ಯವಾಗಿರೋದಕ್ಕೆ ಯಾವ ಥರ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಬಂದಾಗ ಮೊದಲನೇದಾಗಿ ಬಾಯ್ಲ್ಡ್ ಎಗ್ ತಿಂದಾಗ ನಮಗೆ ಪ್ರೋಟೀನ್ ಹೈ ಇರೋದ್ರಿಂದ ನಮಗೆ ತುಂಬ ಬಾಡಿಗೆ ಉಪಯೋಗ ಆಗುತ್ತೆ. 2ನೇದಾಗಿ ರಾಗಿ ಮಾಳು ತಿಂದರೆ ನಮ್ಮ ಬಾಡಿ ತಂಪಾಗಿದ್ದು ಮತ್ತು ಎನರ್ಜಿ ಲೆವೆಲ್ ಹೈ ಆಗುತ್ತೆ. 3ನೇದಾಗಿ ಮೊಳಕೆ ಕಾಳು ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ಮತ್ತು ಸುಸ್ತಾಗೋದು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಉಪಯೋಗ ಏನಪ್ಪ ಅಂದರೆ ಅದು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ. ನಾವು ಬಾಡಿ ವೆಯ್ಟ್ನ ಕಡಿಮೆ ಮಾಡೋದಕ್ಕೆ ಯಾವ್ಯಾವ ಆಹಾರನ ಸೇವಿಸಬೇಕು ಅಂತ ಬಂದಾಗ ಇಡ್ಲಿನಲ್ಲಿ ಬಂದಾಗ ರಾಗಿ ಇಡ್ಲಿ, ರವೆ ಇಡ್ಲಿ, ಉಪ್ಪಿಟ್ಟು, ಪೋಹ, ಎಗ್ ಬುರ್ಜಿ ಇದನ್ನೆಲ್ಲ ಸೇವಿಸೋದ್ರಿಂದ ನಮಗೆ ಬಾಡಿ ವೆಯ್ಟ್ ಕಡಿಮೆ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಶುಗರ್ ಕಂಟೆಂಟು ಕಡಿಮೆ ಇದ್ದು ಆಯಿಲ್ ಕಂಟೆಂಟು ಕೂಡ ಕಡಿಮೆ ಇದ್ದಾಗ ಇವೆರಡು ನಮಗೆ ಬಾಡಿನಲ್ಲಿ ಆ ವೆಯ್ಟ್ ಗೇನ್ ಮಾಡೋದನ್ನು ಕಡಿಮೆ ಮಾಡುತ್ತೆ. 3ನೇ ವೀಕ್ನ ಎಕ್ಸಸೈಸ್ ಆಗಿ ನಾವು ಪ್ಲಾಂಕ್ ಚಾಲೆಂಜ್ನ ತಗೊಂಡಿದ್ದೀವಿ. ಸೊ ಇದ್ರದ್ದು ಲಿಂಕನ್ನು ವಿಡಿಯೋನ ನಾವು ಲಿಂಕ್ ಮುಖಾಂತರ ಕಳಿಸ್ತೀವಿ. ದಯವಿಟ್ಟು ನೋಡಿ ಮತ್ತು ಅಳವಡಿಸ್ಕೊಳ್ಳಿ. ಇವಾಗ ನಾವು 100 ಡೇಸ್ ಹೆಲ್ತ್ ಚಾಲೆಂಜ್ನ 3ನೇ ವಾರಕ್ಕೆ ಕಾಲಿಟ್ಟಿದ್ದೀವಿ. ಇದೀಗ ವಾಲಂಟಿಯರ್ ಕ್ಲಬ್ ಮೂಲಕ ನಾವು ಡಬಲ್ಸ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನ ಆಯೋಜನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಟೂರ್ನಮೆಂಟ್ ಡೀಟೇಲ್ಸ್ ಹಾಗೂ ರಿಜಿಸ್ಟ್ರೇಷನ್ ಚಾರ್ಜಸ್ ಬಗ್ಗೆ ನಾವು ಟೊಯೋಟಾ ಮಿತ್ರದಲ್ಲಿ ಸರ್ವೆ ಮಾಡೋದ್ರ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಆರ್ ಯು ರೆಡಿ ಫಾರ್ ಇಟ್?